ಇಲ್ಲಿ ನೋಡೋದು ನರಕಗಳು ಪ್ರಧಾನವಾಗಿ 21 ಇದ್ದಾವೆ. ಅವುಗಳ ಹೆಸರುಗಳು ಮತ್ತು ಅದಕ್ಕೆ ದೊರಕುವ ಶಿಕ್ಷೆಗಳನ್ನು ನಿರೂಪಣೆ ಮಾಡುತ್ತೇನೆ ಎಂದು ಶುಕಮುನಿಗಳು ಹೇಳುತ್ತಿದ್ದಾರೆ. ಮೊದಲನೇದಾಗಿ ತಾಮಿಶ್ರ, ಅಂಧತಾಮಿಶ್ರ, ರೌರವ, ಮಹಾರೌರವ, ಕುಂಭಿಪಾಕ, ಕಾಲಸೂತ್ರ, ಅಸಿಪತ್ರವನ, ಈ ರೀತಿಯಾಗಿ ನಮಗೆ 21 ನರಕದ ಬಗ್ಗೆ ತುಂಬಾನೇ ವಿಶೇಷವಾಗಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಅವಮರ್ಯಾದೆಗೆ ಒಳಪಡುವುದು, ಸ್ಥಾನಭ್ರಷ್ಟನಾಗುವುದು, ದೈಹಿಕ ಅನಾರೋಗ್ಯಕ್ಕೆ ಒಳಗಾಗುವುದು, ಸಂಪನ್ಮೂಲವನ್ನು ಕಳೆದುಕೊಳ್ಳುವುದು, ಆತ್ಮೀಯರಾದ ಹೆಂಡತಿ ಮಕ್ಕಳನ್ನು ಕಳೆದುಕೊಳ್ಳುವುದು, ಇದೇ ಮೊದಲಾದ ಶಿಕ್ಷೆಗಳು ಭಗವಂತ ನೀಡುತ್ತಾನೆ. ಹರೇ ಕೃಷ್ಣ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಆಧ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಆ ಪುಸ್ತಕ ಯಾವುದು ಅಂತಂದರೆ ಪಾಪ ಮತ್ತು ಪ್ರಾಯಶ್ಚಿತ್ತಗಳು ಅಂತ ಹೇಳ್ಬಿಟ್ಟು, ಈ ಒಂದು ಪಾಪ ಮತ್ತು ಪ್ರಾಯಶ್ಚಿತ್ತಗಳ ಬಗ್ಗೆ ತಿಳಿಸುವಂತಹ ಅತ್ಯಂತ ವಿಶೇಷವಾದ ಪುಸ್ತಕ ಇದಾಗಿದೆ. ಈಗ ಗರುಡ ಪುರಾಣದಲ್ಲಿ ಅಂತಂದರೆ ಈ ಗರುಡ ಪುರಾಣವನ್ನು ಓದಿದರೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ ಈ ಒಂದು ಪಾಪಗಳು ಅಂತಂದರೆ ಯಾವುದು, ಆ ಪಾಪಗಳನ್ನು ನಾವು ಯಾಕೆ ಮಾಡಬಾರ್ದು, ಆ ಪಾಪಗಳನ್ನು ಮಾಡೋದ್ರಿಂದ ನಾವು ಅನುಭವಿಸುವಂತಹ ಆ ಶಿಕ್ಷೆಗಳು ಅಂತಂದರೆ ಈ ನರಕಗಳು ಯಾವುದು ಅನ್ನೋದರ ಒಂದು ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಗರುಡ ಪುರಾಣದಲ್ಲಿ ನೋಡ್ಬೋದು. ಹಾಗೆಯೇ ಇನ್ನು ಹಲವಾರು ಪುರಾಣಗಳಲ್ಲೂ ಕೂಡ ಈ ಒಂದು ಪಾಪ ಪುಣ್ಯಗಳ ಬಗ್ಗೆ ತುಂಬನೇ ಒಂದು ವಿಶೇಷವಾಗಿರುವಂತಹ ಮಾಹಿತಿಗಳನ್ನು ನಮಗೆ ಪುರಾಣದ ಪುಸ್ತಕಗಳು ತಿಳಿಸುತ್ತೆ. ಆ ಎಲ್ಲ ಒಂದು ಪುರಾಣಗಳಲ್ಲಿ ಬರುವಂತಹದ್ದು ಸ್ವಲ್ಪ ವಿಷಯಗಳನ್ನು ನಮಗೆ ಈ ಒಂದು ಪುಸ್ತಕ ನಮಗೆ ತುಂಬನೇ ಸ್ಪಷ್ಟವಾಗಿ ತಿಳಿಸುತ್ತೆ. ಹಾಗಾಗಿ ಈ ಪುಸ್ತಕದ ಹೆಸರೇ ಪಾಪ ಮತ್ತು ಪ್ರಾಯಶ್ಚಿತ್ತಗಳು ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಈ ಪಾಪಗಳು ಅಂತಂದ್ರೆ ಯಾವುದೋ ಆ ಒಂದು ಪಾಪಗಳ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೂ ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬೋದು. ಮತ್ತೆ ಅದಕ್ಕೆ ಒಂದು ಪ್ರಾಯಶ್ಚಿತ್ತಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಒಂದು ಪಾಪಕ್ಕೆ ನಾವು ಅನುಭವಿಸ್ಬೇಕಾಗಿರುವಂತಹ ಒಂದು ನರಕಗಳು ಯಾವುದು, ಆ ನರಕಗಳು ಎಷ್ಟಿದೆ, ಆ ನರಕಗಳ ಒಂದು ವಿಶೇಷತೆಯನ್ನು ಕೂಡ ನಮಗೆ ಈ ಪುಸ್ತಕ ತಿಳಿಸುತ್ತೆ. ಯಾವ ಪಾಪಕ್ಕೆ ಯಾವ ನರಕದಲ್ಲಿ ಯಾವ ರೀತಿಯ ಶಿಕ್ಷೆಗಳಿರುತ್ತೆ ಅಂತ ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬೋದು. ಈಗ ತುಂಬ ಜನ ಈ ಒಂದು ಗರುಡ ಪುರಾಣ ಪುಸ್ತಕವನ್ನು ಓದೋದಕ್ಕೆ ತುಂಬಾ ಹಿಂಜರಿತಾರೆ. ಆ ಪುಸ್ತಕವನ್ನು ನಾವು ಮನೆಯಲ್ಲಿ ಇಡಬಹುದೋ ಇಡಬಾರ್ದು, ಅದನ್ನು ಓದಬೇಕೋ ಓದಬಾರ್ದು ಅನ್ನುವಂತಹ ಗೊಂದಲ ತುಂಬ ಜನಕ್ಕಿದೆ. ಸಾಮಾನ್ಯವಾಗಿ ಗರುಡ ಪುರಾಣ ಅನ್ನುವಂಥದ್ದು ಒಂದು ಸಾತ್ವಿಕವಾಗಿರುವಂತಹ ಪುರಾಣವಾಗಿದೆ. ಈಗ ಪುರಾಣದಲ್ಲಿ 18 ಮುಖ್ಯ ಪುರಾಣಗಳಿದೆ. 6 ಸಾತ್ವಿಕ, 6 ರಾಜಸ, 6 ತಾಮಸ ಪುರಾಣಗಳಾಗಿದೆ. ಆ ಮೊದಲನೆಯ ಸಾಲಿನಲ್ಲಿ ಅಂತಂದರೆ ಸಾತ್ವಿಕ ಪುರಾಣಗಳಲ್ಲಿ ಬರುವಂತಹದ್ದೇ ಈ ಗರುಡ ಪುರಾಣ ಆಗಿದೆ. ಹೇಗೆ ನಾವು ಭಗವದ್ಗೀತೆಯನ್ನು ಪ್ರತಿಯೊಬ್ಬರು ಕೂಡ ಓದಲೇಬೇಕು, ಅದನ್ನು ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನೆಪವಾಗಿಟ್ಕೊಂಡು ನಮ್ಮೆಲ್ರಿಗೂ ಕೂಡ ಉಪದೇಶ ಮಾಡಿದ್ದು, ಅದೇ ರೀತಿಯಾಗಿ ಸಾಕ್ಷಾತ್ ಭಗವಂತ ಅಂತಂದರೆ ನಾರಾಯಣನೇ ತನ್ನ ವಾಹನವಾಗಿರುವಂತಹ ಗರುಡ ದೇವನಿಗೆ ಅಂತಂದರೆ ಗರುಡ ದೇವನನ್ನು ನಿಮಿತ್ತವಾಗಿ ಮಾಡಿಕೊಂಡು ಅದನ್ನು ನಮ್ಮೆಲ್ರಿಗೂ ಕೂಡ ತಿಳಿಸಿರುವಂತಹದ್ದೇ ಈ ಗರುಡ ಪುರಾಣ ಪುಸ್ತಕ ಆಗಿದೆ. ಸೊ ಹಾಗಾದ್ರೆ ಬನ್ನಿ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ಪಾಪಗಳು ಮತ್ತು ಪ್ರಾಯಶ್ಚಿತ್ತಗಳು ಅನ್ನುವಂತಹ ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಈಗ ನೋಡ್ಬೋದು ಈ ವಿಶೇಷವಾದ ಪುಸ್ತಕದ ಒಂದು ಲೇಖಕರು ಡಾಕ್ಟರ್ A.V. ನಾಗಸಂಪಿಗೆ ಆಚಾರ್ಯ ಅಂತ ಹೇಳ್ಬಿಟ್ಟು. ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ 104 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ನೋಡೋದಕ್ಕೆ ಇದು ತುಂಬಾನೇ ಚಿಕ್ಕದಾಗಿರುವಂತಹ ಪುಸ್ತಕ ಅಂತ ಅನಿಸ್ಬಹುದು, ಆದರೆ ಇದರಲ್ಲಿರುವಂತಹ ವಿಷಯಗಳು ಅತ್ಯಮೂಲ್ಯವಾಗಿರುವಂತಹದ್ದು ಆಗಿದೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ವಿಷಯಾನುಕ್ರಮಣಿಗೆ ಹೋಗೋಣ. ಇಲ್ಲಿ ನೋಡ್ಬೋದು ಪಾಪ ಎಂದರೇನು ಅಂತ ಹೇಳ್ಬಿಟ್ಟು ಮೊದಲನೆಯದಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಪಾಪ ಎಂದರೇನು ಅನ್ನೋದನ್ನ ತುಂಬಾನೇ ವಿಸ್ತಾರವಾಗಿ ನಾವಿಲ್ಲಿ ನೋಡ್ತಾ ಹೋಗಬಹುದು. ಪುಣ್ಯ ಪಾಪಗಳ ವಿಶ್ಲೇಷಣೆ, ಗರುಡ ಪುರಾಣದಲ್ಲಿ ನರಕಗಳ ವಿಶ್ಲೇಷಣೆ ಅಂತದೆ. ಅಂದ್ರೆ ಈ ಗರುಡ ಪುರಾಣದಲ್ಲಿ ಇರುವಂತಹ ನರಕಗಳ ಒಂದು ವಿವರಣೆ ಯಾವ ರೀತಿಯಾಗಿದೆ ಅಂತ ನಾವು ಈ ಪುಸ್ತಕದಲ್ಲೂ ಕೂಡ ನೋಡಬಹುದು. ಅಷ್ಟೇ ಅಲ್ಲದೆ ಮಹಾಪಾತಕಗಳು ಮತ್ತೆ ಬ್ರಹ್ಮಹತ್ಯ, ಮಹಾಭಾರತದಲ್ಲಿ ಬ್ರಹ್ಮಹತ್ಯ ಸಮಾನ ಪಾತಕಗಳ ವಿವರಣೆ ಅಂತ ಇದೆ. ಶ್ರೀಮದ್ ಆಚಾರ್ಯರು ತಿಳಿಸಿದ ಬ್ರಹ್ಮತ್ಯಾಗ ಬ್ರಹ್ಮಹತ್ಯೆಯ ಬಗ್ಗೆನೂ ಕೂಡ ನಾವಿಲ್ಲಿ ನೋಡಬಹುದು. ಮತ್ತೆ ಮದ್ಯಪಾನದ ಬಗ್ಗೆ ಆಗಿರ್ಬೋದು, ಮತ್ತೆ ಶ್ರೀಮದ್ ಭಾಗವತದಲ್ಲಿ ಪಾಪಗಳ ನರಕಗಳ ವಿವರಣೆಯನ್ನ ಯಾವ ರೀತಿಯಾಗಿ ವಿವರಣೆಯನ್ನ ನೀಡಿದ್ದಾರೆ ಅನ್ನೋದನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ 28 ನರಕಗಳು ಅಂತ ಇದೆ. ಸಾಮಾನ್ಯವಾಗಿ 88 ಲಕ್ಷ ನರಕಗಳಿದೆ ಅಂತ ಹೇಳ್ಬಿಟ್ಟು ನಮಗೆ ಗರುಡ ಪುರಾಣ ಆಗಿರ್ಬೋದು ಮತ್ತೆ ಇತರೆ ಪುರಾಣ ಪುಸ್ತಕಗಳು ತಿಳಿಸುತ್ತೆ. ಅದರಲ್ಲಿ ಮುಖ್ಯವಾಗಿ 21 ನರಕಗಳಂತ ಹೇಳುತ್ತೆ, ಮತ್ತೆ 28 ನರಕಗಳಂತನೂ ಕೂಡ ಹೇಳುತ್ತೆ. ಆ 28 ನರಕಗಳು ಯಾವುದು, ಆ ನರಕಗಳ ಬಗ್ಗೆ ತುಂಬಾನೇ ವಿಶೇಷವಾಗಿ ಸ್ಪಷ್ಟವಾಗಿ ಈ ಪುಸ್ತಕ ನಮಗೆ ಉಲ್ಲೇಖ ನೀಡುತ್ತೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ನರಕದಲ್ಲಿ ಇರುವಂತಹ ಒಂದು ಕಷ್ಟ ಯಾವ ರೀತಿಯಾಗಿರುತ್ತೆ ಅಂತ ಕೂಡ ನಮಗೆ ಈ ಪುಸ್ತಕದಲ್ಲಿ ನೋಡ್ಬೋದು. ಈಗ ನಾವು ಮುಂದೆ ಆ ನರಕಗಳ ಬಗ್ಗೆ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ನಾವು ಇತರ ಕೆಲವು ಪಾಪಗಳು ಅಂತ ಇದೆ. ಅಂತಂದ್ರೆ ಮತ್ತೆ ಬೇರೆ ಪಾಪಗಳು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಸಂಧ್ಯಾ ವಂದನೆಯ ತ್ಯಾಗ ಮಾಡುವಂತಹದ್ದು, ಏಕಾದಶಿ ಉಪವಾಸವನ್ನ ತ್ಯಾಗ ಮಾಡುವಂತಹದ್ದು,
ಅಯೋಗ್ಯರಿಗೆ ಉಪದೇಶ ಮಾಡುವಂತಹದ್ದು, ಮಾರಾಟ ಮಾಡಬಾರದ ವಸ್ತುಗಳನ್ನು ಮಾರಾಟ ಮಾಡುವಂತಹದ್ದು, ಆತ್ಮಹತ್ಯೆ ಮಾಡಿಕೊಳ್ಳುವಂತಹದ್ದಾಗಿರ್ಬೋದು, ಪಿತೃ ಮಾತೃ ಗುರುತ್ಯಾಗ ಆಗಿರಬಹುದು, ಮತ್ತು ರಜಸ್ವಲ ನಿಯಮ ತ್ಯಾಗವನ್ನು ಮಾಡುವಂತಹದ್ದಾಗಿರಬಹುದು. ಮತ್ತು ಇಲ್ಲಿ ಆ ಒಂದು ಪ್ರಾಯಶ್ಚಿತಗಳು ಯಾವ ರೀತಿಯಾಗಿದೆ ಅಂತ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಾಮಸ್ಮರಣೆ ಅಂತ ಇದೆ, ಪವಿತ್ರ ಗ್ರಂಥಗಳ ಶ್ರವಣ ಅಂತ ಇದೆ. ಅಂದರೆ ಯಾವುದೇ ಒಂದು ಪಾಪಗಳನ್ನು ಮಾಡಿದ್ರೂ ಕೂಡ ನಾವು ಅಥವಾ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕಂತಂದರೆ ನಾವು ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದರ ಒಂದು ಸ್ಪಷ್ಟ ವಿವರಣೆಯನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಆ ಪ್ರಾಯಶ್ಚಿತ್ತಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ, ನಾಮಸ್ಮರಣೆಯನ್ನು ಮಾಡುವಂತಹದ್ದು ನಮಗೆ ಒಂದು ಪ್ರಾಯಶ್ಚಿತ್ತಕ್ಕೆ, ಅಂದರೆ ಪಾಪದ ಪ್ರಾಯಶ್ಚಿತ್ತಕ್ಕೆ ಕಾರಣವಾಗುತ್ತೆ. ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು, ಮತ್ತು ಪವಿತ್ರ ಗ್ರಂಥಗಳನ್ನು ಶ್ರವಣವನ್ನು ಮಾಡುವಂಥದ್ದು, ಅಂತಂದರೆ ಆ ಪವಿತ್ರ ಗ್ರಂಥಗಳನ್ನು ಓದುವಂಥದ್ದಾಗಿರ್ಬೋದು, ಆ ಒಂದು ಕಥೆಗಳನ್ನು ಕೇಳುವಂಥದ್ದಾಗಿರ್ಬೋದು, ಮತ್ತು ನಮಸ್ಕಾರ ಪ್ರದಕ್ಷಿಣೆಗಳನ್ನು ಮಾಡುವಂತಹದ್ದು, ಜೊತೆಗೆ ಪವಿತ್ರ ಗ್ರಂಥಗಳ ಪಾರಾಯಣ ಅರ್ಥಾನುಸಂಧಾನವನ್ನು ಮಾಡುವಂತಹದ್ದು, ಪುರುಷ ಸೂಕ್ತ ವಿನಿಯೋಗ ಆಗಿರ್ಬೋದು, ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡುವಂತಹದ್ದಾಗಿರ್ಬೋದು, ಶಾಸ್ತ್ರ ಪಾಠ ಪ್ರವಚನಗಳ ಬಗ್ಗೆ ಆಗಿರ್ಬೋದು, ಗೋ ಸೇವೆ ಹಾಗೂ ಗೋದಾನದ ಬಗ್ಗೆ ಆಗಿರ್ಬೋದು, ಗಂಗಾ ಸ್ನಾನವನ್ನು ಮಾಡುವುದರಿಂದ ನಮ್ಮ ಒಂದು ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೋದು, ಮತ್ತು ಅನ್ನದಾನ ಆಗಿರ್ಬೋದು, ಏಕಾದಶಿ ವ್ರತವನ್ನು ಮಾಡುವಂತಹದ್ದಾಗಿರ್ಬೋದು, ಮತ್ತು ಇಲ್ಲಿ ಭಾಗವತ ಪಾರಾಯಣ, ಭಾಗವತ ಸಪ್ತಾಹ ವಿಧಿಯನ್ನು ಮಾಡುವಂತಹದ್ದು ಆಗಿರ್ಬೋದು. ಮತ್ತು ಅಷ್ಟೇ ಅಲ್ಲದೆ ನಮಗೆ ಮತ್ತೆ ಇಲ್ಲಿ ಯಾವ ಯಾವ ಒಂದು ಸ್ಮೃತಿಗಳಲ್ಲಿ ಒಂದು ಪ್ರಾಯಶ್ಚಿತ್ತಗಳ ಬಗ್ಗೆ ಕೊಟ್ಟಿದ್ದಾರೆ ಅಂತ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ನಾವಿಲ್ಲಿ ಪಾಪಗಳು ಮತ್ತು ಪ್ರಾಯಶ್ಚಿತ್ತಗಳು ಅಂತ ಇದೆ. ಪಾಪವೆಂದರೇನು ಅನ್ನುವಂಥದ್ದನ್ನು ನಮಗೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಿದ್ದಾರೆ. ಶ್ರೀಮದ್ ಭಾಗವತವು ನಮಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿದೆ. ವೇದಗಳು ಯಾವ ಕರ್ತವ್ಯಗಳನ್ನು ಮಾಡಬೇಕೆಂದು ನಮಗೆ ಆದೇಶವಿತ್ತಿದೆಯೋ ಅವುಗಳನ್ನು ಧರ್ಮವೆಂದು ಕರೆಯುತ್ತಾರೆ. ಉದಾಹರಣೆಗೆ ಸಂಧ್ಯಾ ವಂದನೆ, ಶಾಲಗ್ರಾಮ ಪೂಜೆ, ಏಕಾದಶಿ ವ್ರತ ಮುಂತಾದವುಗಳು. ಈ ಕರ್ಮಗಳಿಂದ ದೊರಕುವುದು ಪುಣ್ಯವೇ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಪಾಪ ಪುಣ್ಯಗಳು ಮತ್ತು ಆ ಒಂದು ಪ್ರಾಯಶ್ಚಿತ್ತಗಳ ಬಗ್ಗೆ ತುಂಬಾನೇ ವಿಸ್ತಾರವಾಗಿರುವಂತಹ ವಿವರಣೆಯನ್ನು ನೋಡ್ತಾ ಹೋಗ್ಬೋದು. ಗರುಡ ಪುರಾಣದಲ್ಲಿ ನರಕಗಳ ವಿಶ್ಲೇಷಣೆ ಅಂತ ಇದೆ. ನಾವು ಮಾಡುವ ಪಾಪಗಳಿಗೆ ಕೆಲವೊಮ್ಮೆ ಭಗವಂತನು ಸಂಸಾರದಲ್ಲಿಯೇ ಶಿಕ್ಷೆಯನ್ನು ವಿಧಿಸುತ್ತಾನೆ. ಮರ್ಯಾದೆಗೆ ಒಳಪಡುವುದು, ಸ್ಥಾನಭ್ರಷ್ಟನಾಗುವುದು, ದೈಹಿಕ ಅನಾರೋಗ್ಯಕ್ಕೆ ಒಳಗಾಗುವುದು, ಸಂಪನ್ಮೂಲವನ್ನು ಕಳೆದುಕೊಳ್ಳುವುದು, ಆತ್ಮೀಯರಾದ ಹೆಂಡತಿ ಮಕ್ಕಳನ್ನು ಕಳೆದುಕೊಳ್ಳುವುದು, ಇದೇ ಮೊದಲಾದ ಶಿಕ್ಷೆಗಳು ಭಗವಂತ ನೀಡುತ್ತಾನೆ. ಇನ್ನು ಪಾಪಗಳಿಗೆ ನರಕದಲ್ಲಿಯೂ ಕೂಡ ಶಿಕ್ಷೆಗಳನ್ನು ಅನುಭವಿಸಿ ಅನಿವಾರ್ಯತೆ ಒದಗಿ ಬರುತ್ತದೆ ಅಂತ. ಅಂದರೆ ನಾವು ಈ ಒಂದು ಶಿಕ್ಷೆಗಳನ್ನು ಕೇವಲ ಇಲ್ಲಿ ಮಾತ್ರ ಅನುಭವಿಸುವಂತಹದ್ದಲ್ಲ, ಮತ್ತೆ ನಾವು ನರಕದಲ್ಲಿ ಹೋಗಿಯೂ ಸಹ ಶಿಕ್ಷೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಹಾಗಾಗಿನೇ ಪ್ರತಿಯೊಂದು ನಮ್ಮ ಒಂದು ಗ್ರಂಥಗಳು, ಅಂದರೆ ಈ ಪುರಾಣ ಗ್ರಂಥಗಳು ಅಥವಾ ಈ ಒಂದು ವೇದ ಉಪನಿಷತ್ತುಗಳು ನಮಗೆ ತುಂಬಾ ಎಚ್ಚರವನ್ನು ನೀಡುತ್ತೆ. ಇಂತಹ ಒಂದು ಪಾಪಗಳನ್ನು ನೀವು ಮಾಡಬೇಡಿ, ಮಾಡಿದರೆ ಇಂತಹ ಒಂದು ಶಿಕ್ಷೆಗಳನ್ನು ನೀವು ಮುಂದೆ ಅನುಭವಿಸಲೇಬೇಕಾಗತ್ತೆ ಅಂತ ತುಂಬಾ ಎಚ್ಚರವನ್ನು ನೀಡುತ್ತೆ. ಹಾಗಾಗಿ ನಾವು ನಮ್ಮ ಪವಿತ್ರವಾಗಿರುವಂತಹ ಗ್ರಂಥಗಳನ್ನು ನಾವು ಓದಬೇಕಾಗತ್ತೆ. ಆ ಒಂದು ಗ್ರಂಥಗಳಲ್ಲಿ ಇರುವುದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದರಲ್ಲಿ ಯಾವುದನ್ನು ಮಾಡಬಾರ್ದಂತಿದೆ ಅದೇ ಅದನ್ನು ನಾವು ಮಾಡದೇ ಇರುವಂತಹದ್ದು ನಮ್ಮ ಒಂದು ಕರ್ತವ್ಯ ಅಂತ ಕೂಡ ನಮಗೆ ತಿಳಿಸುತ್ತೆ. ನರಕಗಳ ಸಂಖ್ಯೆಯನ್ನು ಗರುಡ ಪುರಾಣದಲ್ಲಿ ಗರುಡ ದೇವನನ್ನು ನಿಮಿತ್ತವಾಗಿರಿಸಿಕೊಂಡು ಶ್ರೀಹರಿಯು ನಮಗೆ ತಿಳಿಸಿದ್ದಾನೆ. 84 ಲಕ್ಷ ನರಕಗಳನ್ನು ಶಾಸ್ತ್ರಗಳಲ್ಲಿ ನಿರೂಪಿಸಿದ್ದಾರೆ. ಪ್ರಧಾನವಾಗಿ 21 ನರಕಗಳನ್ನು ನಿರೂಪಿಸಿದ್ದಾರೆ. ಈ 21 ನರಕಗಳನ್ನು ಗರುಡ ಪುರಾಣ ದಾಖಲು ಮಾಡಿದೆ. ಅದರಂತೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿಯೂ ಕೂಡ ಪ್ರಾಯಶ್ಚಿತ್ಯ ಅಧ್ಯಾಯದಲ್ಲಿ 222ನೇ ಶ್ಲೋಕದಿಂದ 225 ಶ್ಲೋಕದವರೆಗೂ ಕೂಡ ನರಕದ ವಿವರಣೆಯನ್ನು ವಿವರಿಸಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡುವ ನಾವು ಉಪಪಾತಕಗಳು ಅಂತ ಇದೆ. ಗೋಮಾತೆಯ ವಧೆಯನ್ನು ಮಾಡುವುದು, ಕಾಲಕ್ಕೆ ಸರಿಯಾಗಿ ಉಪನಯನ ಮಾಡದೇ ಇರುವುದು, ಇನ್ನೊಬ್ಬರ ಸೊತ್ತನ್ನು ಅಪಹಾರ ಮಾಡುವುದು, ತೆಗೆದುಕೊಂಡ ಸಾಲವನ್ನು ಮರಳಿ ಕೊಡದಿರುವುದು, ಅಧಿಕಾರ ಇದ್ದರೂ ಅಗ್ನಿಯ ಉಪಾಸನೆ ಮಾಡದಿರುವುದು, ಉಪ್ಪು ತೈಲ ಮೊದಲಾದ ಪದಾರ್ಥಗಳನ್ನು ಬ್ರಾಹ್ಮಣನಾಗಿ ವಿಕ್ರಯವನ್ನು ಮಾಡುವುದು, ಹಿರಿಯಣ್ಣನಿಗೆ ವಿವಾಹ ಆಗದಿದ್ದರೂ ತಾನು ವಿವಾಹ ಮಾಡಿಕೊಳ್ಳುವುದು. ಈ ರೀತಿಯಾಗಿ ಇನ್ನೂ ಹಲವಾರು ವಿಶೇಷತೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು. ಇಲ್ಲಿ ನೋಡುವುದು ನರಕಗಳು ಪ್ರಧಾನವಾಗಿ 21 ಇದ್ದಾವೆ. ಅವುಗಳ ಹೆಸರುಗಳು ಮತ್ತು ಅದಕ್ಕೆ ದೊರಕುವ ಶಿಕ್ಷೆಗಳನ್ನು ನಿರೂಪಣೆ ಮಾಡುತ್ತೇನೆ ಎಂದು ಶುಕೋಮುನಿಗಳು ಹೇಳುತ್ತಿದ್ದಾರೆ. ಮೊದಲನೇದಾಗಿ ತಾಮಿಶ್ರ, ಅಂಧತಾಮಿಶ್ರ, ರೌರವ, ಮಹಾರೌರವ, ಕುಂಭಿಪಾಕ, ಕಾಲಸೂತ್ರ, ಅಸಿಪತ್ರವನ. ಈ ರೀತಿಯಾಗಿ ನಮಗೆ 21 ನರಕದ ಬಗ್ಗೆ ತುಂಬಾನೇ ವಿಶೇಷವಾಗಿ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಇಲ್ಲಿ ನೋಡು, ತಾಮಿಶ್ರ ನರಕ ಅಂತಂದ್ರೆ ತನ್ನ ಬದುಕಿಗಾಗಿ ಇನ್ನೊಬ್ಬರನ್ನು ವಿನಾಶಗೈದವರಿಗೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಯಾವ ನರಕಕ್ಕೆ ಮುಖ್ಯವಾಗಿ ನಾವು ಏನನ್ನ ಮಾಡಿದರೆ ಯಾವ ನರಕಕ್ಕೆ ಹೋಗ್ತೀವಿ ಅಂತ ಕೂಡ ನಮಗೆ ಇದು
ತಿಳಿಸ್ತದೆ. ಅಂಧ ತಾಮಿಶ್ರ ಅಂತ ಇದೆ. ನಾನೇ ದೇವರು ಎನ್ನುವವರಿಗೆ ಹಾಗೂ ಮಹಾ ವಂಚಕರಿಗೆ ಈ ನರಕದ ಬಗ್ಗೆ ನಮಗೆ ಇಲ್ಲಿ ವಿಶೇಷತೆಯನ್ನ ನೀಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇನ್ನೊಬ್ಬರನ್ನು ಹತ್ಯೆ ಮಾಡಿ ಅವರ ಸಂಪತ್ತನ್ನು ಉಪಭೋಗ ಮಾಡುವವನು ಅಂಧ ತಾಮಿಶ್ರವೆಂಬ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಇಲ್ಲಿ ಮರಗಳನ್ನು ಕಡಿಯುವಂತೆ ವ್ಯಕ್ತಿಗಳ ಕೈಕಾಲುಗಳನ್ನು ಕತ್ತರಿಸುತ್ತಾರೆ. ಭಯಂಕರವಾದ ಶಿಕ್ಷೆಯನ್ನು ಯಮಭಟರು ನೀಡುತ್ತಾರೆ ಅಂತ ಹೇಳಿ ಈ ನರಕದ ಬಗ್ಗೆ ತುಂಬಾ ವಿಸ್ತಾರವಾಗಿರುವಂತಹದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಾನಿಲ್ಲಿ ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇರ್ಕೊಳ್ಬಹುದಂತ. ಇನ್ನೂ ಹಲವಾರು ವಿಷಯಗಳನ್ನು ನಮಗೆ ಈ ವಿಶೇಷವಾಗಿರುವಂತಹ ಪುಸ್ತಕ ತಿಳಿಸುತ್ತೆ. ಈ ಪುಸ್ತಕ ಯಾರಿಗೆ ಬೇಕಾಗಿದೆ ಕೇಳಿಕೊಟ್ಟಿರುವಂಥ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಪಾಪಗಳು ಮತ್ತು ಪ್ರಾಯಶ್ಚಿತ್ತಗಳು ಅಂತ ತಿಳಿಸಿದರೆ ಸಾಕು. ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ಲಾಗುತ್ತೆ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಈ ಪುಸ್ತಕದ ಬೆಲೆ ಕೇವಲ 100 ರೂಪಾಯಿ ಆಗುತ್ತೆ. ಜೊತೆಗೆ ಅದರ ಒಂದು ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿರುತ್ತೆ. ಮತ್ತೆ ಯಾಕೆ ತಡ, ಯಾರಿಗೆ ಬೇಕು ಕೇಳಿಕೊಟ್ಟಿರುತ್ತೆ. ಸಂಖ್ಯೆಗೆ ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು. ಹರೇ ಕೃಷ್ಣ.